ಒಬ್ಬರು ನನಗೆ ಪ್ರಶ್ನೆ ಕೇಳಿದರು, ಏನಂತ ಅಲ್ರಿ, ಸರ್ವಂ ಕಲಿದಂ ಬ್ರಹ್ಮ ಅಂತೀವಿ, ಎಲ್ಲರಲ್ಲೂ ಬ್ರಹ್ಮಚೇತನ ಅದ ಅಂತೀವಿ, ಎಲ್ಲರೂ ಅಮೃತಾತ್ಮರು ಅಂತೀವಿ, ಆದರೆ ನಮಗೆ ದುಃಖ ಯಾಕೆ ಬರಬೇಕು? ದುಃಖದ ಸಂವೇದನೆ ಯಾಕೆ ಬೇಕು? ದೈಹಿಕವಾಗಿ ಮಾನಸಿಕವಾಗಿ ಯಾಕೆ ದುಃಖ ಆಗಬೇಕು? ಬ್ರಹ್ಮ ಇದ್ದರೆ, ಸ್ವಯಂ ಬ್ರಹ್ಮ ಇದ್ದರೆ ಎಲ್ಲ ಬೆಳಕಲ್ಲ, ಎಲ್ಲ ಕಡೆ ಬೆಳಕಲ್ಲ. ಕತ್ಲೆ ಹಾಕಿರ್ಲಿಕ್ಕೆ ಕತ್ಲೆಗೆ ಅವಕಾಶ ಇಲ್ಲ. ಜ್ಞಾನ ಎಲ್ಲ ಕಡೆ ವ್ಯಾಪಿಸುತ್ತದೆ. ಸೂರ್ಯಪ್ರಕಾಶದಂಗೆ ಅಜ್ಞಾನಕ್ಕೆ ಅವಕಾಶ ಇಲ್ಲ, ತಮಸ್ಸು ಹೋಗ್ಬಿಡ್ತದೆ. ಅಂದಾಗ ನೀವು ಹೇಗೆ ಅಂತ ಹೇಳೋದು, ನೀವು ಬ್ರಹ್ಮದಂತ ಹೇಗಿದ್ರಿ? ಆ ಹೇಳೋದು ಮನುಷ್ಯ ಪ್ರಾಣಿ ಬ್ರಹ್ಮ ಅವತ್ತು ಎಲ್ಲ ಕಡೆ ಬ್ರಹ್ಮನ ಚೇತನ ಆದ ಅಂತ ತಿಳ್ಕೊಂಡು ನೀನು ಜೀವಂತ ಇದೆಯಾ, ಪ್ರಾಣರೂಪವಾಗಿ ಇದಾನ ಅಂತ ತಿಳ್ಕೊಂಡು ನೀನು ಜೀವಂತ ಇದೆಯಾ, ನೀವು ಮಾತಾಡ್ತಿದೆಯಾ, ಎಲ್ಲ ಮಾಡ್ತಿದ್ದೀರಿ. ನಿನಗೆ ಯಾಕಿಲ್ಲ ಅಂತಂದು ಹೇಳಿದರೆ, ಎಲ್ಲರೂ ಯಾಕಿಲ್ಲ ಅಂದರೆ ಈ ಜಗತ್ತು ಯಾಕೆ ನಡೀಬೇಕು? ಜೀವಾತ್ಮ ಪರಮಾತ್ಮ ಪ್ರಭೇದ ಯಾಕೆ ಬರಬೇಕು? ನಾವು ಜೀವಾತ್ಮರು, ನಾವು ಕೊನೆಗೆ ಒಂದು ದಿವಸ ಅಳೆಯೋದ ನಮಗೆ ಶಾಶ್ವತ ಏನೋ ಒಬ್ಬನೇ ಪುರುಷ, ನಾವೆಲ್ಲರೂ ಸ್ತ್ರೀ ರೂಪವಾಗಿ ಪ್ರಕೃತಿ. ಇದು ಪ್ರಕೃತಿ ಬ್ರಹ್ಮಾಂಡದೊಳಗೆ ಬ್ರಹ್ಮ ತನ್ನ ಸಂತೋಷಕ್ಕಾಗಿ, ತನ್ನ ಆನಂದಕ್ಕಾಗಿ ನಮ್ಮಲ್ಲೆಲ್ಲ ಸೃಷ್ಟಿ ಮಾಡ್ಯಾನ. ನಾವೆಲ್ಲ ಸೋಲು ಗೆಲುವು ಕಷ್ಟ ನಷ್ಟ ಅನುಭವಿಸೋದು ನೋಡಿ ಆತ ಲೀಲೆ ಒಂದು ಸಿನಿಮಾ ನೋಡ್ದಂಗೆ ನೋಡ್ತಾನೆ, ಖುಷಿ ಪಡ್ತಾನೆ. ಹೀಗದ ವಸ್ತುಸ್ಥಿತಿ ಅವಾಗ ನಮಗೆ. ಯಾಕಂದ್ರೆ ನಾವು ಕರ್ಮಬದ್ಧ ಜೀವಿಗಳು, ಅವೆಲ್ಲ ಸುಮ್ಮನೆ ನೋಡ್ತಿರ್ತಾನೆ. ಮಾಡೋದು ನಾವು ಕರ್ತ ತ್ವಮೇವ ಕರ್ತ ಭಾವ ಇರಬೇಕು ನಮ್ಮಲ್ಲಿ. ಅವನು ಮಾಡ್ತಾನೆ, ನಾವಲ್ಲ. ಪ್ರತಿಯೊಂದು ನಾವು ಹಾಗಿದ್ದಾಗ ಜೀವಿ ನಮ್ಮ ಕರ್ಮಾನುಸಾರ ಅನುಸರಿಸ್ತದೆ. ನಾವೇನು ಪುಣ್ಯಕರ್ಮಗಳು ಮಾಡಿದರೆ ಪುಣ್ಯ ಪಾಪಕರ್ಮ ಮಾಡಿದರೆ ಪಾಪಕರ್ಮ ಅನುಭವಿಸಲೇಬೇಕಿಲ್ಲ. ಮತ್ತು ಇಲ್ಲಂದ್ರೆ ಜೀವನಕ್ಕೆ ಬೆಲೆ ಇಲ್ಲದ. ಎಲ್ಲರೂ ಬ್ರಹ್ಮ ಆಗಿಬಿಟ್ರೆ ಈ ಆಟ ಮಾಡೋರು ಯಾರು? ಪಾತ್ರ ಮಾಡೋರು ಯಾರು? ನಿರ್ದೇಶನ ಮಾಡೋರು ಯಾರು? ಇದೆಲ್ಲ ಈ ಪ್ರಶ್ನೆ ಬರ್ತದೆ. ನಾವೆಲ್ಲರೂ ಅದಕ್ಕೆ ನಾವೇನು ಮಾಡಬೇಕು? ನಾವು ಪ್ರತಿ ಕ್ಷಣ ನೀವು ಬೇರೆ, ನಾವು ಬೇರೆ, ಜೀವ ಬೇರೆ, ಆತ್ಮ ಬೇರೆ. ಜೀವಾತ್ಮ ಅಂತಾರೆ, ಪರಮಾತ್ಮ ಅಂತಾರೆ. ಎಲ್ಲರೂ ಪರಮಾತ್ಮನ ನಾವನ್ನು ಮರಿಬಾರ್ದು. ನಾವು ಇಲ್ಲೇ ನಾಟಕ ಮಾಡಲಿಕ್ಕೆ ನಾವು ಪ್ರಪಂಚ ರಂಗಮಂಚ ಇದ್ದಾಗ ನಾಟಕ ಇದ್ದಂಗೆ. ನಾಟಕ ಮುಗಿದ ತಕ್ಷಣ ನಾವೇ ಇರ್ತೇವೆ, ನಾವೇ ಪಾತ್ರಧಾರಿಗಳಿದ್ರಾಗ, ನಾವೇ ಮಾಸ್ಟರ್ ಇದ್ರಾಗ, ನಾವೇ ದೇವರು. ಕೊನೆಗೆ ತಿಳ್ಕೊಂಡಾಗ ನಿಮಗೆ ಅನಿಸ್ತದೆ ನಾವೇ ದೇವರು. ಎಂಥ ನಾಟಕಗಳು ಸಿಕ್ಕೊಂಡು ಓದಾಡ್ತಿದ್ವಿ. ಯಾವ ರೀತಿ ಜೇಡರ ಬಲೆ ತಾನೇ ಹೆಣ್ಕೊಂಡು ಅದರೊಳಗೆ ಬಿದ್ದು ಒದ್ದಾಡ್ತದಲ್ಲ, ಆ ಪ್ರಕಾರ ಆಗಿದೆ ನಮ್ಮ ಸ್ಥಿತಿ. ಅದು ಎದ್ದು ಹೊರಗೆ ಬಂದು ನಮ್ಮ ಅಸ್ತಿತ್ವ ತಿಳ್ಕೊಬಿಟ್ಟೆ ಅಂದರೆ ಆವಾಗ ಮನುಷ್ಯರು ಶಾಂತಿ ಇರ್ತದೆ, ಮನುಷ್ಯರಿಗೆ ಎಲ್ಲ ಗೊತ್ತಾಗ್ತದೆ. ಎಲ್ಲ ನಾವು ಯಾವ ದುಃಖ ನಮಗೆ ಸಂವೇದನೆ ಆಗೋದಿಲ್ಲ.